ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್ 3 ಅನ್ನು ಡಿಸ್ಕಸ್ ಮಾಡೋಣ. ಕೆಸಿಇಟಿ ಅಂಡ್ ನೀಟ್ ಫೈನಲ್ ಪಂಟ್ 2021 ಇದರಲ್ಲಿ ಅದು ಹೋಲ್ ಸಿಲೆಬಸ್ ಅನ್ನು ತಗೊಳ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಓನ್ಲಿ ರೆಡ್ಯೂಸ್ ಸಿಲೆಬಸ್ ಪಾರ್ಟ್. ಇದರಲ್ಲಿ ನೀಟಿಗೂ ಕೂಡ ಹೆಲ್ಪ್ ಆಗೋ ಹಾಗೆ ಕಂಪ್ಲೀಟ್ ಸಿಲೆಬಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಅದನ್ನು ಒಂದು ಸಿಇಟಿಗೆ ಅಂತ ಹೇಳಿ ರೆಫರ್ ಮಾಡಬೇಕಾ, ನೀಟಿಗೆ ಅಂತ ಹೇಳಿ ರೆಫರ್ ಮಾಡಬೇಕಾ ಅಂತ ಹೇಳಿ. ಐ ವಿಲ್ ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕೆಸಿಇಟಿ ಮತ್ತು ನೀಟ್ ಈ ಒಂದಷ್ಟು ಕ್ವಶನ್ಸ್ ಹಿಂದಿರುವಂತಹ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ನೀಟ್ ಎಕ್ಸಾಮ್ ಆಲ್ಸೋ. ಕೆಸಿಇಟಿಗಂತೂ ಡೌಟೇ ಇಲ್ಲ. ಓಕೆ, ಸೊ ನನ್ನ ಮಟೀರಿಯಲ್ ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಂಬಿ, ಇಲ್ಲ ಅಂದ್ರೆ ಬಿಡಿ. ಸೊ ನಿಮಗೆ ಏನಾದ್ರೂ ಲೈಕ್ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಇದನ್ನ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವಶನ್ ನೋಡಿ. 10,800 ಕೂಲಂಬ್ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಥ್ರೂ ದ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಡಿಪಾಸಿಟೆಡ್ 2.977 ಗ್ರಾಮ್ ಆಫ್ ಮೆಟಲ್ ವಿತ್ ಅಟಾಮಿಕ್ ಮಾಸ್ 106.4. ಸೊ ದ ಚಾರ್ಜ್ ಆನ್ ದ ಮೆಟಲ್ ಕ್ಯಾಟಿಯಾನ್ ಅಂತ ಕೇಳ್ತಾ ಇದ್ದಾರೆ. ಸೊ ಚಾರ್ಜ್ ಆನ್ ದ ಮೆಟಲ್ ಕ್ಯಾಟಿಯಾನ್ ಅಂತ ಕೇಳಿದಾಗ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಚಾರ್ಜ್ ಈಸ್ ನಥಿಂಗ್ ಬಟ್ ವ್ಯಾಲೆನ್ಸಿ. ಹೌದಾ? ಸೊ ವ್ಯಾಲೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಟಾಮಿಕ್ ವೇಟ್ ಡಿವೈಡೆಡ್ ಬೈ ಇಕ್ವಿವ್ಯಾಲೆಂಟ್ ವೇಟ್. ನೆನ್ಪಿಟ್ಕೊಳ್ಳಿ, ಇಕ್ವಿವ್ಯಾಲೆಂಟ್ ವೇಟ್. ಸೊ ಅಟಾಮಿಕ್ ವೇಟ್ ಡಿವೈಡ್ ಬೈ ಇಕ್ವಿವ್ಯಾಲೆಂಟ್ ವೇಟ್ ಅನ್ನ ಮಾಡ್ತೀವಿ. ಸೊ ಅಟಾಮಿಕ್ ವೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ? ಸೊ 106.4 ನಮಗೆ ಇಕ್ವಿವ್ಯಾಲೆಂಟ್ ವೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಕ್ವಿವ್ಯಾಲೆಂಟ್ ವೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹಾಗಾದ್ರೆ? ಸೊ ಆಲ್ವೇಸ್ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ 96,500 ಕೂಲಂ ಅಂದ್ರೆ 1 ಫ್ಯಾರಡೆ ಆಲ್ವೇಸ್ ಡಿಪಾಸಿಟ್ಸ್ ಇಕ್ವಿವ್ಯಾಲೆಂಟ್ ವೇಟ್ ಆಫ್ ದ ಮೆಟಲ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಅಲ್ಯೂಮಿನಿಯಂಗೆ ಇಕ್ವಿವ್ಯಾಲೆಂಟ್ ವೇಟ್ ಈಸ್ ರಿಮೆಂಬರ್ 9. ಸೊ ಅಟಾಮಿಕ್ ವೇಟ್ ಎಷ್ಟು? ಅಟಾಮಿಕ್ ವೇಟ್ ಬಂದ್ಬಿಟ್ಟು 27 ಬರ್ತದೆ. ಬಟ್ ಸೊ ಇಕ್ವಿವ್ಯಾಲೆಂಟ್ ವೇಟ್ ಅಂತಂದ್ರೇನು? ಇಕ್ವಿವ್ಯಾಲೆಂಟ್ ವೇಟ್ ಅಂತಂದ್ರೆ ಸೊ ಅಟಾಮಿಕ್ ವೇಟ್ ಡಿವೈಡೆಡ್ ಬೈ ವ್ಯಾಲೆನ್ಸಿ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಅಟಾಮಿಕ್ ವೇಟ್ ಬೈ ವ್ಯಾಲೆನ್ಸಿ, ಇದಕ್ಕೆ ನೀವು ನನ್ನ ಸಿನಾಪ್ಸಿಸ್ ಅನ್ನ ಕರೆಕ್ಟ್ ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ ಇದು ಹೆಲ್ಪ್ ಆಗ್ತದೆ. ಅಟಾಮಿಕ್ ಮಾಸ್ 27 ಇದೆ, ಡಿವೈಡ್ ಬೈ ವ್ಯಾಲೆನ್ಸಿ 3 ಇದೆ, 3 ಪ್ಲಸ್, ಹೌದಾ? ಅಲ್ಯೂಮಿನಿಯಂ 3 ಪ್ಲಸ್. ಸೊ ಅದಕ್ಕೆ ಸೊ ಇದು 3 9s 27. ಸೊ ಲೈಕ್ ದಿಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಅಂದ್ರೆ ಇದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, 96,500 ಕೂಲಂಬಿಗೆ ಇಕ್ವಿವ್ಯಾಲೆಂಟ್ ಮಾಸ್. ಸೊ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 10,800 ಕೂಲಂಬ್ ಡಿಪಾಸಿಟ್ಸ್ ರಿಮೆಂಬರ್ 2.977 ಗ್ರಾಮ್. ಇದನ್ನ ನಾನು 3 ಗ್ರಾಮ್ ಅಂತ ತಗೋತೀನಿ, ಹೋಲ್ ನಂಬರ್. ಸೊ 96,500 ಕೂಲಂಬ್ ಡಿಪಾಸಿಟ್ಸ್ ಎಷ್ಟು ನೋಡಿ, 96,500 ಇಂಟು 3 ಡಿವೈಡೆಡ್ ಬೈ 10,800 ತಗೊಳ್ಳಂತೆ. ಕ್ಯಾನ್ಸಲ್ ಆಯ್ತು, ಹೌದಾ? ಕ್ಯಾನ್ಸಲ್ ಆಯ್ತು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ, ಸೊ ಇದನ್ನ 100 ಅಂತ ಇಟ್ಕೊಂಡ್ರು ಕೂಡ, 1s ಇಟ್ ಈಸ್ 9s ಬರ್ತದೆ. 9 3s 27 ಬಂತು, ಹೌದಾ? ಸೊ 106.4 ಡಿವೈಡ್ ಬೈ 27 ಅಂತ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತದೆ? ಸೊ ಆಲ್ಮೋಸ್ಟ್ ಇಸ್ ಈಕ್ವಲ್ ಟು 4 ಬರ್ತದೆ, ಹೌದಾ? 4 ಬರ್ತದೆ. ಹಾಗಾದ್ರೆ ಆನ್ಸರ್ ಏನಿದ್ರಲ್ಲಿ? ಆನ್ಸರ್ ಶುಡ್ ಬಿ ಫಸ್ಟ್ ಒನ್. Second one, when 1 farad of electricity is passed through CuSO4 solution, number of atoms formed at cathodes will be. So CuSO4 ಅಲ್ಲಿ Cu2 plus ಇದೆ, ಹೌದಾ? ಸೊ ಇದಕ್ಕೆ ನಾವು 2 ಎಲೆಕ್ಟ್ರಾನ್ ಬೇಕಾಗ್ತದೆ. ಸೊ ಮೇಕ್ ಇಟ್ Cu. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ 2 ಎಲೆಕ್ಟ್ರಾನ್ ಮೀನ್ಸ್ ಇನ್ ದಿಸ್ ಕೇಸ್ 2 ಫ್ಯಾರಡೆ. ಕರೆಕ್ಟಾ? 2 ಫ್ಯಾರಡೆ ವಿಲ್ ಡಿಪಾಸಿಟ್ ಅರೌಂಡ್, ಇದರ ಒಂದು ನಂಬರ್ ಆಫ್ ಆಟಮ್ಸ್ ಅಟಾಮಿಕ್ ಮಾಸ್ ತಗೋತೀವಿ. ಸೊ 6 into 10 to the power 23 ಬರ್ತದೆ, ಹೌದಾ? ಅಟಾಮಿಕ್ ಮಾಸ್ ಅಲ್ಲಿ ಅವಗಡ್ರ ನಂಬರ್, ಹೌದಾ? ಸೊ ಹಾಗಾದ್ರೆ 2 ಎಲೆಕ್ಟ್ರಾನ್, ರೈಟ್? ಸೊ ನಂಬರ್ ಆಫ್ ಆಟಮ್ಸ್ 1 ಫ್ಯಾರಡೆ ಪಾಸ್ ಮಾಡಿದ್ರೆ ಎಷ್ಟು ಆಗ್ತದೆ ಹಾಗಾದ್ರೆ? ಹಾಫ್ ಆಫ್ ದಿಸ್ ಅಂದ್ರೆ ಆನ್ಸರ್ ಏನು? 3 into 10 to the power 23. ಸೊ ಆನ್ಸರ್ ಇಸ್ 2. Third one, in the Daniell cell constructed in the laboratory, the voltage observed was 0.9 instead of 1.1. So possible explanation is, so one thing ನೆನ್ಪಿಟ್ಕೊಳ್ಳಿ, ಸರ್ಫೇಸ್ ಏರಿಯಾ ಮೇಲೆ ಸೊ ವೋಲ್ಟೇಜ್ ಡಿಪೆಂಡ್ ಇರೋದಿಲ್ಲ. And molar ratio is here 1:1. Molar ratio 1:1 ಇದ್ರೆ ಮಾತ್ರ you are going to get 1.1. So 0.9 ಗೆ 2:1 ಆಗಬೇಕು ಅಂತ ಏನಿಲ್ಲ, ಹೌದಾ? ಡೈರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಐದರ್ ದಿಸ್ ಆರ್ ದಿಸ್, ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಮಾಡೋಣಂತೆ? ಸೊ ವಿಲ್ ಕ್ಯಾಲ್ಕುಲೇಟ್, ವಿಲ್ ರೈಟ್ ದ ಫಾರ್ಮುಲಾ. E cell is equal to E0 cell minus 0.059 ಡಿವೈಡ್ ಬೈ 2 ಬರೀತೀನಿ. ಯಾಕಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಏನಾಗ್ತದೆ ಡೇನಿಯಲ್ ಸೆಲ್ ಅಲ್ಲಿ?
Zn2 plus 2 Zn ಅಂತಂದ್ರೆ ಅಥವಾ Cu2 plus 2 Cu ಅಂತಂದ್ರೆ 2 ಹೌದಾ. ಸೊ ಲಾಗ್ ಆಫ್ ಇಲ್ಲಿ ಮೈನಸ್ ತಗೊಂಡಾಗ ಏನಂತ ಹೇಳಿದೆ, ಆನೋಡ್. ಆನೋಡ್ ಅಂದ್ರೆ ಆಕ್ಸಿಡೈಸ್ಡ್ ಪಾರ್ಟ್. ಸೊ ಇಲ್ಲಿ ಪಾಸಿಟಿವ್ ತಗೊಂಡಾಗ ಇಲ್ಲಿ ಏನಿದು ಕ್ಯಾಥೋಡ್. ಪ್ರಿಯಾಂಕಾ ಚೋಪ್ರಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಹೌದಾ. ಪಿ ಸಿ ಅಂತಂದ್ರೆ ಕ್ಯಾಥೋಡ್. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಆನೋಡೇ ಬರಬೇಕು. ಆನೋಡ್ ಅಂದ್ರೆ ಆಕ್ಸಿಡೇಷನ್ ಪಾರ್ಟ್ ಇಸ್ Zn2 plus divided by Cu2 plus. ಕರೆಕ್ಟಾ. ಸೊ ನಾವು ಈಗ ನೋಡಿ ಈ ಸೆಲ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 0.9 ಕೊಟ್ಟಿದ್ದಾರೆ ಹೌದಾ. 0.9 ಕೊಟ್ಟಿದ್ದಾರೆ, 0.9. ಸೊ ವೋಲ್ಟೇಜ್ ಅಬ್ಸರ್ವ್ ವಾಸ್ 0.9 ಇನ್ಸ್ಟೆಡ್ ಆಫ್ 1.1. E ನಾಟ್ ಸೆಲ್ ಇಸ್ ಎ ನಾಟ್ ಸೆಲ್, ಡೇನಿಯಲ್ ಸೆಲ್ ಇ ನಾಟ್ ಎಷ್ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಗೊತ್ತಿರ್ಲಿ, 1.1 ಮೈನಸ್ 0.59 ಡಿವೈಡ್ ಬೈ 2 ಹಾಗೆ ಇಟ್ಕೊಂಡು ಬೇಕಾದ್ರೆ, ಇಲ್ಲಾಂದ್ರೆ ಹೀಗೆ ಬರೀರಿ 0.0295 ಹೌದಾ. ದಿಸ್ ಡಿವೈಡ್ ಬೈ ದಿಸ್ ಅಂದ್ರೆ ಸೊ ಲಾಗ್ ಆಫ್ Zn2 plus divided by Cu2 plus. ಸೊ ಈಗ ಇದನ್ನ ಈ ಕಡೆ ತಗೊಂಡು ಬನ್ನಿ, ಇದನ್ನ ಈ ಕಡೆ ತಗೊಂಡು ಬನ್ನಿ, ಕರೆಕ್ಟಾ. ಸೊ ಯು ಟೇಕ್ ಇಟ್ ದಿಸ್ ಸೈಡ್ ಅಂಡ್ ದಿಸ್ ಸೈಡ್. ಸೊ ಇಲ್ಲಿ ಬರೀತೀನಿ ನೋಡಿ. ಸೊ 0.0295 ಲಾಗ್ ಆಫ್ Zn2 plus divided by Cu2 plus is equal to 1.9 minus 0.9 ಅಂದ್ರೆ 0.2 ಬಂತು. ಸೊ ನೀವು ಈಗ ಕಾಮನ್ ಸೆನ್ಸ್ ನೋಡಿ, ಇದು ಏನೇ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ದಿಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ದಿಸ್ ಆಯ್ತು. ಅದಾದ್ಮೇಲೂ ಕೂಡ ಲಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್ ಯು ವಿಲ್ ಗೆಟ್. ಸೊ ದೆನ್ ಯು ವಿಲ್ ಟೇಕ್ Zn2 plus divided by Cu2 plus is equal to ಆಂಟಿ ಲಾಗ್ ಆಫ್ ಎಕ್ಸ್ ಅಂತ ತಗೋತೀರಿ. ಸೊ ಆಂಟಿ ಲಾಗ್ ಆಫ್ ಎಕ್ಸ್ ಯಾವುದೇ ವ್ಯಾಲ್ಯೂ ಇದ್ರು ಪಾಸಿಟಿವ್ ಹೌದಾ. ಪಾಸಿಟಿವ್ ಇತ್ತು ಅಂದ್ಮೇಲೆ Cu2 ಪ್ಲಸ್ ಜೊತೆ ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ Zn2 plus Cu2 plus ಗಿಂತ ಏನು ಬರ್ತದೆ, ಜಾಸ್ತಿನೇ ಬರಬೇಕು. ಸೊ ಕಾಮನ್ ಸೆನ್ಸ್ ಹೌದಾ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ರಿಮೆಂಬರ್. ಫೋರ್ತ್ ಒನ್ ನೋಡಿ. So when a quantity of electricity is passed through CuSO4, so copper get deposited. If the same quantity is passed through acidilated water ಅಂತ ಅಂದ್ರೆ ವಾಟರ್ ದಲ್ಲಿ ಒಂದು ಡ್ರಾಪ್ ಆಸಿಡ್ ಅನ್ನ ಆಡ್ ಮಾಡಿರ್ತೀವಿ. The volume of H2 liberated at STP will be ಅಂತ ಕೇಳಿದ್ದಾರೆ. ಸೊ ಇದ್ರೊಳಗೆ ಇದು ಫ್ಯಾರಡೆ ಸೆಕೆಂಡ್ ಲಾ ಮೇಲೆ ಡಿಪೆಂಡ್. ಫ್ಯಾರಡೆ ಸೆಕೆಂಡ್ ಲಾ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಆಗಿಲ್ಲ ಅಂದ್ರೆ ನಾನು ಸಿಲೆಬಸ್ ಅಲ್ಲಿ ಅಂದ್ರೆ ಸಿನಾಪ್ಸಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ mass of copper divided by equivalent mass of copper. Now mass of hydrogen divided by equivalent mass of hydrogen. Here volume, in terms of volume the answer is given ಹೌದಾ. ಸೊ ಅದಕ್ಕಾಗಿ ಏನ್ ಮಾಡೋಣಂತೆ, ವಾಲ್ಯೂಮ್ ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ ಇಕ್ವಿವ್ಯಾಲೆಂಟ್ ವಾಲ್ಯೂಮ್ ಆಫ್ ಹೈಡ್ರೋಜನ್. ವಾಲ್ಯೂಮ್ ಆಫ್ ಹೈಡ್ರೋಜನ್ ಕೇಳಿದ್ದಾರೆ, ಇದು ನಮ್ಗೆ ಗೊತ್ತಿದೆ ಅಂದ್ರೆ ಹೇಗೆ, ರಿಮೆಂಬರ್ ಒಂದು ಹೈಡ್ರೋಜನ್ ಅಂತಂದ್ರೆ ಇಕ್ವಿವ್ಯಾಲೆಂಟ್ ಮಾಸ್ ಇಸ್ ಈಕ್ವಲ್ ಟು 1 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಇಸ್ 2 ಗ್ರಾಮ್. 2 ಗ್ರಾಮ್ ವಿಲ್ ಆಕ್ಯುಪೈ, ರಿಮೆಂಬರ್ 2 ಗ್ರಾಮ್ ಆಫ್ ಹೈಡ್ರೋಜನ್ ಗ್ಯಾಸ್ will occupy 22,700 cm cube. So 1 gram will occupy 11,350 cm cube. This is nothing but equivalent volume. So ಅದಕ್ಕೆ so ಇಲ್ಲಿ volume of H2 divided by 11,350 ಅಂತ ತಗೊಳ್ಳೋಣಂತೆ. 11,350. ಹಾಗಾದ್ರೆ ಮಾಸ್ ಆಫ್ ಕಾಪರ್ ಕೊಟ್ಟಿದಾರಲ್ಲ ಇಲ್ಲಿ 0.16 ಹೌದಾ. 0.16 ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಮಾಸ್ ಆಫ್ ಕಾಪರ್ ಅಂತ ಗೊತ್ತಿರಬೇಕು, ಇಲ್ಲ ಅಂದ್ರೆ ಗೊತ್ತಿರಲಿ. ಇಲ್ಲಿ 64 ಕೊಟ್ಟ ಮೇಲೆ ಕಾಪರ್ 2 ಪ್ಲಸ್ ಹೌದಾ. ಸೊ ಅಂದ್ರೆ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ 2 ಈಸ್ ವ್ಯಾಲೆನ್ಸಿ. ಸೊ ಅಟಾಮಿಕ್ ಮಾಸ್ ಡಿವೈಡ್ ಬೈ 2 ಅಂದ್ರೆ 32 ಆಯ್ತು ಹೌದಾ. ಸೊ 32 ಅಂದ್ರೆ ಸಿ 0.16 divided by 32 is equal to volume of H2 divided by 11,350. Now volume of H2 is equal to 11,350 into 0.16 divided by 32 bantu. Correct? Divided by 32 bantu. So in this particular case remember ಇಲ್ಲಿ 0.16 16 2s are 32 ಹೌದಾ. 16 2s are 32. So 0.16 1s are 200 ಬರ್ತದೆ ಇಲ್ಲಿ, ರೈಟ್. 16 2s are 32. So 1.6 20s are 32. So 0.16 are 232. So 200 divided by this ಅಂತಂದ್ರೆ so 0 0. So here ಎರಡು ಡಿಜಿಟ್ ಇಲ್ಲಿ ತಗೊಂಡು ಬಂದೆ ಅಂತಂದ್ರೆ this will become
113.5 divided by 2 ಬಂತು. ಸೊ ಅಂದ್ರೆ ಆನ್ಸರ್ ಎಷ್ಟು ಬರ್ತದೆ? ಆಲ್ಮೋಸ್ಟ್ 56. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 2. ರಿಮೆಂಬರ್ ದಟ್. Fifth one, in electrolysis of acidated water, it is desired to obtain 1.135 cc of hydrogen per second under STP condition. Current passed is ಅಂತ ಕೇಳ್ತಾರೆ. ಕರೆಂಟ್ ಪಾಸ್ಡ್ ಈಸ್ ಅಂತ ಅಂದ್ರೆ ನಮ್ಗೆ ಏನ್ ಬೇಕಿಲ್ಲಿ? ಐ ಬೇಕು. ಸೊ ನಮ್ಮ ಹತ್ರ ಫಾರ್ಮುಲಾ ಏನಿದೆ? Q is equal to I into T. ರೈಟ್? I is equal to Q divided by T. T ಅಂತೂ 1 ಸೆಕೆಂಡ್ ಕೊಟ್ಬಿಟ್ಟಿದ್ದಾರೆ. Q ಕ್ಯಾಲ್ಕುಲೇಟ್ ಮಾಡಿ. Q ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವಿಲ್ಲಿ? ಸ್ಟ್ಯಾಂಡರ್ಡ್ ನೋಡಿ. So 96,500 coulomb, always deposit, remember, always deposit equivalent mass of hydrogen, nothing but 1 gram, nothing but in terms of volume ಏನಾಗ್ತದೆ? ಲಾಸ್ಟ್ ಫೋರ್ತ್ ಕ್ವಶನ್ ಅಲ್ಲಿ ಹೇಳಿದೆ ನೋಡಿ, 11,350 cm cube, right? So hence remember 1 point, so like reverse it. So this 1.135 give rise to what is the coulomb. ಸೊ ಇಲ್ಲಿ ನೋಡಿ 11,350 ಮತ್ತು 1.135 ಗೆ ರಿಲೇಶನ್ಶಿಪ್ ಏನಿದೆ? ಸೊ 1 2 3 4 ಇದೆ. ಹೌದಾ? ಇಲ್ಲಿ 4 ಮಾಡಿ ಆನ್ಸರ್ ಏನ್ ಬರ್ತದ? ಸೊ ಆನ್ಸರ್ ಇಸ್ ಈಕ್ವಲ್ ಟು 9.65 ಕೂಲಂಬ್ ಬರ್ತದ. ಇದ್ರಲ್ಲಿ ನೋಡಿ ಇದು ಹೇಗೆ? ಇಲ್ಲಿ ನೋಡಿ 1.135 ಡಿವೈಡ್ ಇಂಟು 96,500 ಡಿವೈಡೆಡ್ ಬೈ 11350. ಕರೆಕ್ಟಾ? ಸೊ ಆನ್ಸರ್ ವಿಲ್ ಗೆಟ್ 9.6. ರೈಟ್? 9.6 ಇಲ್ಲಿ ಹಾಕಿ. ಆನ್ಸರ್ ಏನು ಬಂತು? 9.6 only. So the answer for this question is 9.6. So answer is D. Sixth one, aluminum oxide may be electrolyzed in 1000 degrees Celsius. Aluminum 3++ 3 electron Al. How much electricity required to prepare 5.12 kg of aluminum by this method? ಇದಕ್ಕೆ ಬಹಳ ಸಿಂಪಲ್ ಇದೆ. ಇದು ಬಹಳ ಸಿಂಪಲ್ ಶಾರ್ಟ್ ಕಟ್ ನೋಡಿ. ಸೊ equivalent mass of aluminum is 9 gram. ಹೌದಾ? 9 gram of aluminum is deposited by how much? 96,500 coulomb. ಸೊ 5.12 kg ಅಂತ ಕೊಟ್ಟಿದ್ದಾರೆ. 5.12 into 10 to the power 3 ತಗೋತೀನಿ ನಾನು. ರೈಟ್? 10 to the power 3 ಗ್ರಾಮ್ ಆಫ್ ಅಲ್ಯೂಮಿನಿಯಂ ರಿಕ್ವೈರ್. ನೋಡಿ 5.12 into 10 to the power 3 into 96,500 divided by 9 ಅಂತ ಬಂತು. ಕರೆಕ್ಟಾ? ಸೊ ಈಗ ಸಿಂಪ್ಲಿಫೈ ಮಾಡೋದು ಬಹಳ ಸಿಂಪಲ್. 9 ones are 9. ಸೊ 65 ಇದೆ ಅಂತಂದ್ರೆ 6 ಇದೆ ಅಂತಂದ್ರೆ ಡಿವೈಸ್ ಆಗೋದಿಲ್ಲ, ಡಿವಿಸಿಬಲ್. 10 65 ಅಂದ್ರೆ 9 7s ಅರೌಂಡ್ 63. 63. ಸೊ 9 7s. ಸೊ ಸಾಕು, ಇಷ್ಟು ಬರೋ ತಗೊಂಡಂತೆ. ಸೊ ದಿಸ್ ಇಂಟು ದಿಸ್ 107 into 5. ಕರೆಕ್ಟಾ? ಸೊ ಅರೌಂಡ್ 107 into 5 ಅಂದ್ರೆ 100 into 5 ಅಂತ ತಗೊಳ್ಳಿ. 5000 ಬರ್ತದೆ. 100 into 5 ಅಂದ್ರೆ 50,000 ಬಂತು. ಸೊ 50,000 ಬಂತು. ರೈಟ್? 50,000 into 10 to the power 3 ಬಂತು. ಅಂದ್ರೆ ಆನ್ಸರ್ ಏನು? 5 into 10 to the power ಸೊ 7. 10 to the power 7. 5 into 10 to the power 7 ನಿಯರೆಸ್ಟ್ ಆನ್ಸರ್ ಯಾವುದು? 5.4 into 10 to the power 7. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಕರೆಕ್ಟಾ? ನೋಡಿ ಸಿಂಪ್ಲಿಫಿಕೇಶನ್ ಬಹಳ ಫಾಸ್ಟ್ ಆಗಿ ಮಾಡಬೇಕು. 7th one, how much will the reduction potential of hydrogen electrode change when its solution initial at pH is equal to 0 neutralized to pH is equal to 7? Reduction potential of hydrogen electrode ಅಂತ ನೋಡಿ in this particular case. So here we will write it as hydrogen electrode in this case. Remember, so here oxidized form H half S2 is equal to H plus plus electron. H plus plus electron. Okay. So E is equal to E naught minus 0.059 divided by 1. Number of electrons is to 1 hoda. So log of 1 divided by minus ಅಂತಂದ್ರೆ anode oxidation, right? So reduction potential ಕೇಳಿದಾರೆ ಅಂತಂದ್ರೆ here you have to take it reverse. Okay, so this give rise to half S2. So minus ಇದ್ದಾಗ 1 by H plus ಅಂತ ಬರೀತೀವಿ ನಾವು. 1 by H plus ಅಂತ ಬರೀತೀವಿ. ಹೌದಾ? ಸೊ 1 by H plus ಅಂತ ಬರೆದ್ರೆ ಅಂತಂದ್ರೆ log of 1 by H plus is equal to what? pH ಇದು. pH. ಸೊ pH ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 0 ಇದ್ರೆ 0 ಬರ್ತದೆ. ಹೌದಾ? ಸೊ ವೆನ್ pH is equal to 0, E is equal to 0 ಬಂತು. ವೆನ್ pH is equal to 7, ಸಬ್ಸ್ಟಿಟ್ಯೂಟ್ ಮಾಡಿ. E is equal to E naught is 0, right? ಸೊ 0 ಯಾಕಂದ್ರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ರಿಮೆಂಬರ್ E naught is equal to 0 volt. So E naught is equal to 0, sorry, E naught is equal to 0, right?
So in this particular case, minus of here pH 7. So minus of 0.059 into 7. So is equal to, you will get as minus 0.41. So minus under decrease. So solution at pH is equal to 7 decreased by 0.41 volt. So the answer is C. Then 8th one nodi. For a cell reaction involving two electron, standard EMF, the cell found to be 0.295. Equilibrium constant of the reaction ಕೇಳಿದ್ದಾರೆ. Equilibrium constant of the reaction ಬರೀಬೇಕಂತಂದ್ರೆ ಫಾರ್ಮುಲಾ ಏನಿದೆ ಇಲ್ಲಿ? So log Kc is equal to, ಗೊತ್ತಿರಬೇಕು ಇದು, ಗೊತ್ತಿರಲಿ, log Kc is equal to, right? So E naught into n divided by 0.059, right? So is equal to, E naught is a 0.295 into n is 2 divided by 0.059. We will get the answer here is as 10.0. So Kc is equal to anti-log of 10 is equal to 10 to the power 10. So the answer for this question is D. 9th one nodi. Cu2 plus concentration 0.1 ಕೊಟ್ಟಿದ್ದಾರೆ, ಇದು 1 ಕೊಟ್ಟಿದ್ದಾರೆ, taking place E naught ಕೊಟ್ಟಿದ್ದಾರೆ, for E cell would be ಅಂತ ಕೇಳ್ತಾರೆ. E cell is equal to E naught minus 0.059 divided by n. So log of minus under anode, anode under oxidation, oxidation form is Zn2 plus divided by Cu2 plus. Correct? Zn2 plus by Cu2 plus. Substitute ಮಾಡಿ. E naught is 1.1 minus 0.059 divided by 2 log of Zn2 plus is 1 divided by 0.1. 1 by 0.1 means log 10, right? So log 10 means the total value become 1. So answer will be 1.1 minus 0.0295. So 1.1 minus 0.0295 is 1.07 ಬರ್ತದೆ ಆನ್ಸರ್. 1.07 ಎಲ್ಲಿ? That is A. 10th one. ಬಹಳ ಸಿಂಪಲ್ ಇದೆ, ಬಟ್ ಕನ್ಫ್ಯೂಷನ್ ನೋಡಿ. When electric current is passed through cell having an electrolyte, positive ion move towards cathode, negative ion move towards anode. We know that. If the cathode is pull out of the solution, so ಈ ರೀತಿ ಒಂದು ಎಲೆಕ್ಟ್ರೋಡ್ ಇದೆ, ರೈಟ್, ಎಲೆಕ್ಟ್ರೋಲೈಟ್ ಇದೆ. ಸೊ ಕ್ಯಾಥೋಡ್ ಆನೋಡ್ ಅನ್ನ ಆಡ್ ಮಾಡಿದೀವಿ, ಕ್ಯಾಥೋಡ್ ಅಂಡ್ ಆನೋಡ್, ರೈಟ್. ಸೊ ಇದನ್ನ ಕ್ಯಾಥೋಡ್ ಅನ್ನ ರಿಮೂವ್ ಮಾಡ್ಬಿಟ್ಟಿ ಅಂದ್ರೆ ಏನಾಗ್ತದ? ಸೊ ನೀವು ಅನ್ಬೋದು, ಸೊ ಇಲ್ಲ ಸರ್, ಪಾಸಿಟಿವ್ ಏನಿತ್ತು ಕ್ಯಾಥೋಡ್ ಕಡೆ ಹೋಗ್ಬೇಕಿತ್ತು, ಹೋಗೋದಿಲ್ಲ, ಬಟ್ ನೆಗೆಟಿವ್ ವಿಲ್ ಮೂವ್ ಟುವರ್ಡ್ಸ್ ಆನೋಡ್ ಅಂತ ಹೇಳ್ಬೋದು ನೀವು, ಹೌದಾ? ಸೊ ನೆಗೆಟಿವ್ ಅಯಾನ್ ಮೂವ್ ಟುವರ್ಡ್ಸ್ ಆನೋಡ್, ಪಾಸಿಟಿವ್ ಅಯಾನ್ ಸ್ಟಾಪ್ ಮೂವಿಂಗ್ ಅಂತ ಹೇಳಿ ಇದನ್ನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ವಿಲ್ ಸೆಲೆಕ್ಟ್ ದಿಸ್ ಆನ್ಸರ್. ರಿಮೆಂಬರ್, ರಾಂಗ್. ನೀವು ಫಿಸಿಕ್ಸ್ ನಿಮ್ಮಲ್ಲಿ ಪರ್ಫೆಕ್ಟ್ ಇತ್ತಂದ್ರೆ ನೀವೇ ಹೇಳ್ತೀರಿ, ಸೊ ಸರ್ಕ್ಯೂಟ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್. ಸರ್ಕ್ಯೂಟ್ ಈಸ್ ನಾಟ್ ಕಂಪ್ಲೀಟೆಡ್. ಸರ್ಕ್ಯೂಟ್ ನಾಟ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಆನೋಡ್ ಕಡೆ ನಾವೇನ್ ಕರೆಂಟ್ ಪಾಸ್ ಮಾಡ್ತೀವಿ, ಇಟ್ ಈಸ್ ಆಫ್ ನೋ ಯೂಸ್. ಸೊ ಹೆನ್ಸ್ ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್, ಸೊ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ ವಿಲ್ ಸ್ಟಾರ್ಟ್ ಮೂವಿಂಗ್ ರ್ಯಾಂಡಮ್ಲಿ. ಹೇಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದ ಆನ್ಸರ್ ಇಸ್ ಡಿ. 11. In electrolyte dilute H2SO4, remember dilute H2SO4, here 2 ions, cation ಒಂದೇ, ಡೈಲ್ಯೂಟ್ ಅಂದ್ರೆ H2 ಅನ್ನು ತಗೋಬೇಕು ನಾವು, ಹೌದಾ? ವಾಟರ್ ಅಲ್ಲಿ H ಪ್ಲಸ್ ಇದೆ, ಎರಡು ಸೇರಿ ಒಂದೇ ಆಗಿಬಿಡ್ತದೆ. ಸೊ ಎಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ ಪ್ಲೇಸ್, ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್. ಪ್ರಾಬ್ಲಮ್ ಇಲ್ಲ ನಮಗೆ, ರೈಟ್? ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಎಟ್ ಕ್ಯಾಥೋಡ್. ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ ಎಟ್ ಕ್ಯಾಥೋಡ್. ಕರೆಕ್ಟಾ? ಸೊ ಆನ್ಸರ್ ಏನು? ಎ. ಹಾಗಾದ್ರೆ ನಾವು ಕನ್ಫ್ಯೂಸ್ ಆಗೋ ಪಾರ್ಟ್ ಯಾವ್ದು ಇದರಲ್ಲಿ? ಆನೋಡ್ ಕಡೆ O2 ರಿಲೀಸ್ ಅಂತ ಕೇಳಿದ್ರೆ, ಸೊ ರಿಮೆಂಬರ್, ಹಾಗಾದ್ರೆ ಆನೋಡ್ ಕಡೆ ಇದು ಕ್ಯಾಥೋಡ್ ಆಯ್ತು, ಇದು ಪಾಸಿಟಿವ್ ಅಯಾನ್. ಸೊ ಆನೋಡ್ ಕಡೆ ನೋಡಿ, ಆನೋಡ್ ಕಡೆ ಅಂದ್ರೆ ಎರಡು ಅಯಾನ್, ಇಲ್ಲಿ SO4 2 ಮೈನಸ್, ಇಲ್ಲಿ OH ಮೈನಸ್. ಬಟ್ ಕಂಪೇರ್ಡ್ ಟು ದೀಸ್ ಟು, ರಿಮೆಂಬರ್, OH ಮೈನಸ್ ಇಸ್ ಹ್ಯಾವಿಂಗ್ less reduction potential, hence it will liberates as O2 gas, but at anode, remember, at anode, but here cathode ಅಂತ ಕೊಟ್ಟಿದ್ದಾರೆ, so it is wrong. At anode. So the correct answer ಏನಾಗ್ತದೆ ಹಾಗಾದ್ರೆ? H2 liberated cathode. So the answer is A. 11th question. Very simple ನೋಡಿ, ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್. 3 Faradays electricity is passed through Al2O3 CuSO4 NaCl. The amount of AlCu Na deposited at the cathode. ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಅಲ್ಯೂಮಿನಿಯಂಗೆ ಏನಿದೆ, Al3 ಪ್ಲಸ್ ಪ್ಲಸ್ 3 ಎಲೆಕ್ಟ್ರಾನ್ ಗಿವ್ ರೈಸ್ ಟು Al. ಕಾಪರ್ಗೆ ಕಾಪರ್ 2 ಪ್ಲಸ್ ಪ್ಲಸ್ 2 ಎಲೆಕ್ಟ್ರಾನ್ ಗಿವ್ ರೈಸ್ ಟು ಕಾಪರ್.
ಸೋಡಿಯಂಗೆ ಸೋಡಿಯಂ ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು ಸೋಡಿಯಂ. ಇಲ್ಲಿ ನೋಡಿ 3 ಎಲೆಕ್ಟ್ರಾನ್ ಅಂದ್ರೆ ಇದಕ್ಕೆ 3 ಫ್ಯಾರಡೆ ರಿಕ್ವೈರ್ಡ್ ಫಾರ್ 1 ಮೋಲ್ ಆಫ್ ಅಲ್ಯೂಮಿನಿಯಂ. 1 ಮೋಲ್ ಆಫ್ ಅಲ್ಯೂಮಿನಿಯಂ ಕರೆಕ್ಟಾ? ಸೊ ಅಂದ್ರೆ ಅಲ್ಯೂಮಿನಿಯಂ ಈಸ್ಟು ಕಾಪರ್ ಈಸ್ಟು Na ಅಂತ ಬರೆದಾಗ ಇದಕ್ಕೆ 3 ಬಂತು. 3 ಅಲ್ಲ 1 ಬಂತು. 1 ಯಾಕೆ? 3 ಫ್ಯಾರಡೆ ರಿಕ್ವೈರ್ಡ್ ಫಾರ್ 1 ಮೋಲ್. ಸೊ ಅಂಡ್ ವಿ ಆರ್ ಪಾಸಿಂಗ್ 3 ಫ್ಯಾರಡೆ ಓನ್ಲಿ ಬಿಕಾಸ್ 3 ಎಲೆಕ್ಟ್ರಾನ್ ಅಂದ್ರೆ 3 ಮೋಲ್ ಆಫ್ ಎಲೆಕ್ಟ್ರಾನ್ ಟು ಡಿಪಾಸಿಟ್ 3 ಫ್ಯಾರಡೆ ನೀಡೆಡ್. ಹಿಯರ್ ನೋಡಿ 2 ಫ್ಯಾರಡೆ ರಿಕ್ವೈರ್ಡ್ ಫಾರ್ 1 ಮೋಲ್. ಸೊ 3 ಫ್ಯಾರಡೆ ಪಾಸ್ ಮಾಡಿದ್ರೆ ಹಾಗಾದ್ರೆ ಎಷ್ಟು ಬರ್ತದೆ? 1.5 ಮೋಲ್. ಹೌದಾ? ಸೊ ಆನ್ಸರ್ ಇಸ್ 1.5 ಹಿಯರ್. ಅಂಡ್ ಹಿಯರ್ ನೋಡಿ 1 farade required for 1 mole and here 3 farade we are passing, hence 3 farade we required, remember, 3 mole. So the answer is 1 is to 1.5 is to 3. The answer is C. 12th question answer is C. 13th, how many cc of oxygen will be liberated by 2 ampere of current flowing for 3 minutes and 30 seconds through acidulated water? How many cc of oxygen will be liberated ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ನಮಗೆ ಇಲ್ಲಿ ಗೊತ್ತಿರೋದೇನಂತಂದ್ರೆ ಸ್ಟ್ಯಾಂಡರ್ಡ್ ಹೇಳ್ಬಿಡ್ತೀನಿ. ಓಕೆ, ಆಕ್ಸಿಜನ್ ಅಂತಂದ್ರೆ 32 ಗ್ರಾಮ್. ಹೌದಾ? 32 ಗ್ರಾಮ್ ಇಸ್ ದ ಮಾಲಿಕ್ಯುಲರ್ ಮಾಸ್. ಸೊ ಇಕ್ವಿವ್ಯಾಲೆಂಟ್ ಮಾಸ್ ಬಂದ್ಬಿಟ್ಟು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ is equal to O2 2 minus ಇದೆ, right? Oxygen 2 minus, right? O2 4 minus ಅಂದ್ರೆ ಚಾರ್ಜ್ 4. ಹೌದಾ? ಇಕ್ವಿವೆಲೆಂಟ್ ಮಾಸ್ ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ವ್ಯಾಲೆನ್ಸಿ is equal to 4. ಸೊ 32 by 4 ಅಂದ್ರೆ ಎಷ್ಟು? 8 ಗ್ರಾಮ್ ಕರೆಕ್ಟಾ? ಸೊ 32 ಗ್ರಾಮ್ ಆಕ್ಯುಪೈ 22,700 cm ಕ್ಯೂಬ್. 8 ಗ್ರಾಮ್ ಆಕ್ಯುಪೈ ಎಷ್ಟು ಹಾಗಾದ್ರೆ? 5,600 ಆಯ್ತಾ ಆಲ್ಮೋಸ್ಟ್, ರೈಟ್? ಸೊ 5,600 ಆರ್ ಸಮಥಿಂಗ್ ಲೈಕ್, ಯಾಕಂದ್ರೆ ಮೊದಲು 22,700 400 ಅಂತ ಗೊತ್ತಿದ್ವಿ, ಇರ್ಲಿ. ಸೊ 5,600 ಅಂತಾನೆ ಇಟ್ಕೊಳ್ಳೋಣಂತೆ. ಹೌದಾ? ಅಂದ್ರೆ ಬೈ ಪಾಸಿಂಗ್ 96,500 ಕೂಲಂಬ್, ದಿಸ್ ಲಿಬರೇಟ್ಸ್ 5,600 cm ಕ್ಯೂಬ್ ಆಫ್ ಆಕ್ಸಿಜನ್ ಗ್ಯಾಸ್. ಹಾಗಾದ್ರೆ ನಮ್ಗೆ ಇಲ್ಲಿ ಕೂಲಂಬ್ ಕ್ಯೂ ಬೇಕು. ಕ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಐ ಎಷ್ಟಿಲ್ಲಿ 2 ಆಂಪಿಯರ್ ಇಂಟು ಟಿ ಇನ್ ಸೆಕೆಂಡ್ ಇರಬೇಕು ಯಾವಾಗಲೂ. 3 minutes 13 seconds ಅಂದ್ರೆ 3 minutes ಅಂದ್ರೆ ಸೊ ಆಲ್ಮೋಸ್ಟ್ 6 3 is 12, 120 seconds ಪ್ಲಸ್ 13 ಅಂದ್ರೆ 133 ಆಯ್ತು. ಹೌದಾ? 133 seconds ಕರೆಕ್ಟಾ? ಇಲ್ಲ ಸಾರಿ, 120 ಅಲ್ಲ, 3 minutes ಅಂತಂದ್ರೆ 180 seconds. 180 ಪ್ಲಸ್ 13 193 seconds. 193 seconds. ಸೊ 193 seconds, 193 ಇಂಟು 2 ಅಂದ್ರೆ ಎಷ್ಟು ಬರ್ತದೆ? ಸೊ 19 2s 38, 32 6, ಸೊ 386 ಕೂಲಮ್ ಡಿಪಾಸಿಟ್. ಸೋ ಮಚ್? ಸೊ 386 ಇಂಟು 5,600 ಡಿವೈಡೆಡ್ ಬೈ 96,500 ಎಷ್ಟು ಬರೋದು ಹಾಗಾದ್ರೆ? 2 ಗೆಟ್ ಕ್ಯಾನ್ಸಲ್. ಸೊ ಆನ್ಸರ್ನು ಕೂಡ ಇದ್ರ ಜೊತೆ ನೋಡ್ತಾ ಹೋಗಿ. ಸೊ 56 ಅಂದ್ರೆ 50 ಅಂತ ತಗೋತೀನಿ, ನಾ ಇದನ್ನ 50 ಅಂತ ತಗೋತೀನಿ. ಸೊ ಸಿಂಪ್ಲಿಫಿಕೇಶನ್ ನೋಡಿ ಹೇಗೆ ಅಂತಂದ್ರೆ 50 ಅಂತ ತಗೊಂಡ್ರೆ 50 1s, ಸೊ 50 ಇದನ್ನ 1000 ಅಂತ ತಗೋತೀನಿ, ಕರೆಕ್ಟಾ? 1000 ಅಂತ ತಗೋತೀನಿ. ಸೊ 1000 ಅಂತ ತಗೊಂಡ್ರೆ 50 ಇಲ್ಲ 950 ಅಂತ ತಗೊಳ್ಳಿ, 950 ಅಂತ ತಗೊಳ್ಳಿ. ಸೊ 950 ಅಂತ ತಗೊಂಡ್ರು ಕೂಡ 19 ಬಂತು. ಹೌದಾ? 19 1s 19 2s ಅಂದ್ರೆ ಆನ್ಸರ್ ಶುಡ್ ಸ್ಟಾರ್ಟ್ ವಿತ್ 2 ಅಂದ್ರೆ ಆನ್ಸರ್ ಯಾವುದು? ಸೊ ಆನ್ಸರ್ ಶುಡ್ ಬಿ 4th one. ಸೊ 22.4 ಶುಡ್ ಬಿ ದ ಆನ್ಸರ್. ಹೌದಾ? ಎಷ್ಟು ಸಿಂಪ್ಲಿಫೈ ಆಗಿ ಮಾಡಬಹುದು ನೋಡಿ ಕ್ಯಾಲ್ಕುಲೇಷನ್ ನ. ಸೊ ಫಾರ್ಮುಲಾ ಗೊತ್ತಿರಲಿ, ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. 14 ಫಾರ್ ದ ಫಾಲೋವಿಂಗ್ ಸೆಲ್ ನೋಡಿ, when the concentration of Zn2 plus is 10 times the concentration of Cu2 plus, the expression for delta G is delta G. Formula ಏನಿದೆ delta G ಗೆ? delta G is equal to minus NF E0 cell. ನಮ್ಗೆ ಏನ್ ಬೇಕಿಲ್ಲಿ? E0 ಸೆಲ್ ಬೇಕು. ಹೌದಾ? ಸೊ ಈ ಸೆಲ್ ಅಂತ ತಗೋತೀವಿ. ಸೊ ವಿ ನೀಡ್ ಈ ಸೆಲ್. ಸೊ ಈ ಸೆಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? E is equal to 1.1 ಮೈನಸ್ ಆರ್. ಇಲ್ಲಿ ನೋಡಿ RT ಇದೆ, ಅದಕ್ಕೆ ನಾನು RT ತಗೋತೀನಿ. ಸಿ ಆಲ್ವೇಸ್ ರಿಮೆಂಬರ್ ವಿ ವಿಲ್ ರೈಟ್ ಜನರಲಿ 0.059. ಹೌದಾ? ಸೊ 0.059 ಡಿವೈಡ್ ಬೈ n ಅಂತ ಬರೀತೀವಿ, E0. ಸೊ ಲಾಗ್ ಆಫ್ ದಿಸ್ ಡಿವೈಡ್ ಬೈ ದಿಸ್ ಅಂತ ತಗೋತೀವಿ. ಬಟ್ 0.059 ಹೇಗೆ ಬಂತು ನಿಮ್ಗೆ ಆಕ್ಚುಲಿ? ಸೊ ದಟ್ ಈಸ್ ಬಂದಿರೋದು ಹೇಗೆ? ಮೈನಸ್ RT
ಟಿ divided by n into f ln of, remember, Zn2 plus divided by Cu2 plus. ಸೊ ಇದಂತೂ ಗೊತ್ತಿದೆ ನಮಗೆ. Zn2 plus ಯಾಕೆ ತಗೊಂಡ್ವಿ? ಬಿಕಾಸ್ ಮೈನಸ್ MA ಅಂದ್ರೆ ಆನೋಡ್, ಆನೋಡ್ ಅಂದ್ರೆ ಆಕ್ಸಿಡೇಷನ್, ಆಕ್ಸಿಡೇಷನ್ ಅಂದ್ರೆ Zn2 plus ತಗೊಂಡಿದ್ವಿ. ಸೊ ಈಗ ಇದನ್ನ ಹೀಗೆ ತಗೊಳ್ಳೋಣ, ಬಿಕಾಸ್ ಇನ್ ಆನ್ಸರ್ RT ಇದೆ ಎರಡು ಕಡೆ, ಅದಕ್ಕಾಗಿ ಅದನ್ನು ನಾವು ತಗೊಂಡಿದ್ದೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ E is equal to ಏನಾಗ್ತದ 1.1 ಮೈನಸ್. Okay, so RT by n ಅಂದ್ರೆ 2, remember 2f, n is equal to 2 ಹೋದಾ ಇದರಲ್ಲಿ, so n is equal to 2, so ln ಇದೆ ನಾವು ಲಾಕ್ Zn2 plus by Cu2 plus ಅಂದ್ರೆ ಎಷ್ಟು ಆಗ್ತದೆ? 10 by 1, ln 10 ಆಯ್ತು ಇದು. ಅಂದ್ರೆ I will write it as 2.303 log of 10, log 10, correct? Because 10 times this, 10 divided by 1 ಬಂತಿದು, so 10 times this ಅಂದ್ರೆ log 10 ಬಂತು. Then you can see in this particular case log 10 under 1, log 10 under 1, so I can write this as 1.1 minus RT divided by 2f into 2.303 ಬರೀಬೋದಾ? ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ n ಅಂದ್ರೆ 2, ರೈಟ್? f ಅಂತಂದ್ರೆ ವಿಲ್ ಟೇಕ್ ಇಟ್ as f as it is. ಎಫ್ ಅಂತ ಇದ್ರ ಹಾಗೆ ಇದೆ, ಅದಕ್ಕಾಗಿ ನಾ ಎಫ್ ಆಸ್ ಇಟ್ ಇಸ್ ತಗೋತೀನಿ. 2f ನೋಡಿ ಕರೆಕ್ಟ್ ಆಗಿ 2f, ಈ ಸೆಲ್ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಂಟು 1.1 ಮೈನಸ್ RT ಡಿವೈಡ್ ಬೈ 2f ಇಂಟು 2.303. ಸಿಂಪ್ಲಿಫೈ ಮಾಡಿದರೆ ಇದನ್ನ ಒಳಗೆ ತಗೋತೀರಿ, ಒಳಗೆ ತಗೊಂಡಾಗ ಏನಾಗ್ತದೆ ಇಲ್ಲಿ ಬರೀತೀನಿ ನೋಡಿ, minus 2.2f minus of minus plus 2f get cancelled, so that plus 2.303 RT ಬಂತು. ಹಾಗಾದ್ರೆ ಆನ್ಸರ್ ಯಾವುದು ಇದಕ್ಕೆ? ಸೊ minus 2.2, so the answer is B. 14th question answer is B. 15th ನೋಡಿ, CR3 plus CR, so Fe2 plus Fe ಕೊಟ್ಟಿದ್ದಾರೆ, potential of the cell ಅಂತ ಕೇಳಿದ್ದಾರೆ. potential for the cell ಅಂತಂದ್ರೆ ಇಲ್ಲಿ ಏನು ತಗೋತೀವಿ ನಾವು? So in this particular case they have asked E is equal to, first ಫಾರ್ಮುಲಾ ಬರೆದು ಬಿಡ್ತೀನಿ ನಾನು, ಹೌದಾ? E naught minus 0.059 divided by n log of, ಇದರಲ್ಲಿ ಆಕ್ಸಿಡೇಷನ್ ಯಾವುದು? ಆನೋಡ್ ಯಾವುದು? ಸಿ ಇದು ಆನೋಡ್, ಹೌದಾ? ಇದು ಕ್ಯಾಥೋಡ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಮೈನಸ್ ಬರೆದಿದ್ವಿ ಅಂದ್ರೆ ಆನೋಡ್ ಆಕ್ಸಿಡೇಷನ್ ಬರೆಯೋಣಂತೆ. ಆನೋಡ್ ಆಕ್ಸಿಡೇಷನ್ ಅಂತಂದ್ರೆ CR3 ಪ್ಲಸ್ ಡಿವೈಡೆಡ್ ಬೈ Fe2 ಪ್ಲಸ್. ಇಷ್ಟೇ ಬರೋದು ರಾಂಗ್ ಆಗ್ತದೆ, ಯಾಕಂದ್ರೆ ಇದನ್ನ ಕಂಪ್ಲೀಟ್ ರಿಯಾಕ್ಷನ್ ಅನ್ನ ಬರೀರಿ. ರಿಯಾಕ್ಷನ್ ಬರೆದಾಗ ಏನಾಗ್ತದೆ? CR ಪ್ಲಸ್ Fe2 ಪ್ಲಸ್ ಗಿವ್ ರೈಸ್ ಟು CR3 ಪ್ಲಸ್ ಪ್ಲಸ್ Fe ಆಯ್ತು. ಸೊ ಇದನ್ನ ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಮಾಡಿದಾಗ ಏನಾಗ್ತದೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಆಕ್ಸಿಡೇಷನ್ ಸ್ಟೇಟ್ ಬ್ಯಾಲೆನ್ಸ್ ಮಾಡಬೇಕು, ಹೌದಾ? 2CR ಆಯ್ತು, ಅಂದ್ರೆ ಅವಾಗ 2 3 6 ಪ್ಲಸ್ ಆಯ್ತು, ಇದು 3Fe2 ಪ್ಲಸ್ 3Fe ಆಯ್ತು, ಅಂದ್ರೆ CR3 ಪ್ಲಸ್ ಟು ದಿ ಪವರ್ 2 Fe2 ಪ್ಲಸ್ ಟು ದಿ ಪವರ್ 3 ಆಯ್ತು. ವೆರಿ ಇಂಪಾರ್ಟೆಂಟ್, ಈ ಪಾರ್ಟ್ ಬಹಳ ಇಂಪಾರ್ಟೆಂಟ್. ಈ ಪಾರ್ಟ್ ರಾಂಗ್ ಆಯ್ತು ಅಂತ ಅಂದ್ರೆ ಇಟ್ ವಿಲ್ ಬಿ ರಾಂಗ್. ಸೊ ಈಗ ನೋಡಿ E ನಾಟ್ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಈಗ? E ನಾಟ್ ನೋಡಿ, E ನಾಟ್ ಇಸ್ ಈಕ್ವಲ್ ಟು E ಆಫ್ ಕ್ಯಾಥೋಡ್ ಮೈನಸ್ E ಆಫ್ ಆನೋಡ್. ಕ್ಯಾಥೋಡ್ ಯಾವ್ದು ಇದರಲ್ಲಿ? Fe2 ಪ್ಲಸ್ ಆನ್ಸರ್ ಏನಿದೆ? 0.42 minus of minus 0.72 minus of minus 0.72 plus 0.72 ಆಯ್ತು, ಅಂದ್ರೆ 0.3 ಬಂತು ಆನ್ಸರ್. ಸೊ ಸಬ್ಸ್ಟಿಟ್ಯೂಟ್ ದಟ್ 0.3 minus 0.059 divided by n ಎಷ್ಟಾಯ್ತು ಇಲ್ಲಿ ನೋಡಿ? 3 2 6 plus 0, 2 3 6 plus 0 ಅಂದ್ರೆ ಡಿವೈಡ್ ಬೈ 6 ಬರೀಬೇಕು ನಾನು. ಲಾಗ್ ಆಫ್ CR3 ಪ್ಲಸ್ ಎಷ್ಟಿದೆ? CR3 ಪ್ಲಸ್ 0.1 ಇದೆ. 0.1 I will write it as 10 to the power minus 1 because it will be very easy for us. Square divided by 10 to the power minus 2 cube. So ಇವೆರಡನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಂಡು ಬಿಡೋಣಂತೆ. ಇವೆರಡನ್ನ ಸಿಂಪ್ಲಿಫೈ ಮಾಡ್ತೀನಿ, ನೋಡ್ತಾ ಹೋಗಿ ಇಲ್ಲಿ. ಇನ್ ದಿಸ್ ಕೇಸ್ minus 1 ಅಂದ್ರೆ 10 to the power minus 2 divided by 10 to the power minus 6 ಆಯ್ತು, ಅಂದ್ರೆ 10 to the power 4 ಉಳಿತು, ಹೌದಾ? ಸೊ log of 10 to the power 4 ಅಂದ್ರೆ ಏನು? is equal to 4. ಯಾಕಂದ್ರೆ log of 10 to the power 4 is nothing but log of 10,000 ಇದ್ದಂಗೆ ಇದು. ಓಕೆ, is equal to 1 2 3 4 5 ಡಿಜಿಟ್ ಇದೆ ಅಂದ್ರೆ 4.0 ಬಂತ ಆನ್ಸರ್. 4.0 ಅಂದ್ರೆ 4 ತಗೊಂಡ್ವಿ. log of this, the whole answer of this will become 4 now.
ಈಗ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 0.3 minus 0.059 into 4 divided by 6. ಈಗ 0.3 minus, ಕರೆಕ್ಟಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 0.3 minus, ಸೊ ಇಲ್ಲಿ ನೋಡಿ ಇದು 60 ಅಂತ ತಗೊಂಡ 0.060 ಅಂತ ತಗೋತೀನಿ ನಾನು. ಸೊ 6 4 24 ಅಂದ್ರೆ 0.24 divided by 6 ಬಂತು. 6 1s 6 0.04 ಬಂತು. 0.3 minus 0.04 ಅಂದ್ರೆ 0.26 ಬಂತು ಆನ್ಸರ್. ಸೊ ಪ್ಲಸ್ 0.26 ಆನ್ಸರ್ ಎಲ್ಲಿದೆ? ಎ. ಆನ್ಸರ್ ಇಸ್ ಎ. ಕರೆಕ್ಟ್, ಅರ್ಥ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಿಇಟಿ ಮತ್ತು ನೀಟ್ ಎರಡಕ್ಕೂ ಇಂಪಾರ್ಟೆಂಟ್ ಇದು. ಈಗ ಇಲ್ಲಿ ನೋಡಿ, ಇ ಸೆಲ್ ಒನ್ಸ್ ಅಗೇನ್ ಇ ಆಫ್ ಕ್ಯಾಥೋಡ್ ಮೈನಸ್ ಸಿ ಆಫ್ ಆನೋಡ್. ಇದ್ರಲ್ಲಿ ಕ್ಯಾಥೋಡ್ ಯಾವ್ದು ಆನೋಡ್ ಯಾವ್ದು ಹೇಗೆ ಗೊತ್ತಾಗ್ತದ? ಇಲ್ಲಿ ಬರೆದಿರೋದು ಆನೋಡ್, ಇಲ್ಲಿ ಬರೆದಿರೋದು ಕ್ಯಾಥೋಡ್. ಯಾವಾಗ್ಲೂ ಸಾಲ್ಟ್ ಬ್ರಿಡ್ಜ್ ಈ ಕಡೆ ಏನಿರ್ತದಲ್ಲ, ಈ ಕಡೆ ಆನೋಡ್ ಇರ್ತದ, ಈ ಕಡೆ ಕ್ಯಾಥೋಡ್ ಇರ್ತದ. ಗೊತ್ತಿಲ್ಲ, ಈ ಕಡೆ ಕ್ಯಾಥೋಡ್ ಇರ್ತದ. ಸೊ ಕ್ಯಾಥೋಡ್ ಮೈನಸ್ ಆನೋಡ್, ಕ್ಯಾಥೋಡ್ ಮೈನಸ್ ಆನೋಡ್ ಮೀನ್ಸ್ ಎಕ್ಸ್ ಮೈನಸ್ ವೈ, ರೈಟ್? ಎಕ್ಸ್ ಮೈನಸ್ ವೈ ಆನ್ಸರ್ ಯಾವುದು? ಸಾರಿ, ಇಲ್ಲಿ ನೋಡಿ ಎಷ್ಟು ಕನ್ಫ್ಯೂಸ್ ಆಗ ಕೊಡ್ತಾರ ಅಂತ ಹೇಳಿ. ನಾ ಎಕ್ಸ್ ಮೈನಸ್ ವೈ ಮಾಡಿಬಿಟ್ಟೆ, ಬಟ್ ವೈ ಇದೆ ಇಲ್ಲಿ. ಕಾಪರ್ಗೆ ವೈ ಇದೆ, ಕ್ಯಾಥೋಡ್ ಇಸ್ ಕಾಪರ್, ವೈ ಇದೆ. ಸೊ ಆನ್ಸರ್ ಏನಾಗ್ತದೆ ಇಲ್ಲಿ? ಕನ್ಫ್ಯೂಸ್ ನೋಡಿ ಹೇಗಾಗ್ತದ ಅಂತ ಹೇಳಿ. y minus x, ಆನ್ಸರ್ ಏನು? ಸಿ. 17. When during electrolysis of AgNO3 9650 coulombs of electric charges pass through the electroplating bath, the mass of silver deposited on the cathode will be. So in this particular case, once again remember, 96,500 coulomb deposits equivalent weight of silver. ಎಷ್ಟು? ಸಿಲ್ವರ್ದು ನೆನ್ಪಿಟ್ಕೊಂಡ್ಬಿಡಿ, 108 ಗ್ರಾಮ್, ಬಹಳ ಫೇಮಸ್ 108 ಗ್ರಾಮ್. ಸೊ Ag ಪ್ಲಸ್ 1 ಚಾರ್ಜ್ ಅನ್ನು ಡಿವೈಡ್ ಬೈ 1 ಬರ್ತದೆ, ಆನ್ಸರ್ ವಿಲ್ ಬಿ 108 ಓನ್ಲಿ. ಸೊ 108 ಗ್ರಾಮ್, ಹೌದಾ? ಹಾಗಾದ್ರೆ 9650 ಪಾಸ್ ಮಾಡಿದ್ರೆ ಎಷ್ಟು ಬರ್ತದೆ? ಸೊ ಡಿವೈಡ್ ಬೈ 10. ಸೊ ಡಿವೈಡ್ ಬೈ 10 is 10.8. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ is 10.8 ಗ್ರಾಮ್. 10.8 ಗ್ರಾಮ್, ರಿಮೆಂಬರ್. 18. ಇಲ್ಲಿ ನೋಡಿ. ಸೊ in this particular case, as standard reduction potential increases, oxidizing power increases, reducing power decreases. ಹೌದಾ? ಸೊ ಇಲ್ಲೇನು ಕೇಳಿದ್ದಾರೆ? ರೆಡ್ಯೂಸಿಂಗ್ ಪವರ್ ಆರ್ಡರ್ ಕೇಳಿದ್ದಾರೆ. ಸೊ ಲೆಸ್ಸರ್ ಮೋರ್ ಇಸ್ ದ ರೆಡ್ಯೂಸಿಂಗ್ ಏಜೆಂಟ್. ಸೊ ಮೈನಸ್ 0.3 is more, is B. ಅದಾದ್ಮೇಲೆ ಸಿ, ಅದಾದ್ಮೇಲೆ ಎ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. 19. EMF of the following Daniell cell is given like this, E1. So when concentration of ZnSO4 is 1, that of CuSO4 is 0.01, EMF is changes to E2. What is the relation between E1 and E2? ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ನೀಟ್ ಲೆವೆಲ್ಗೆ ಗೊತ್ತಿರಲಿ. ಸಾರಿ. ಸೊ ಇಲ್ಲಿ ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ? 0.01 ಮತ್ತೆ 1 ಇದ್ದಾಗ E1, ಅದೇ 1 ಮತ್ತೆ 0.01 ಇದ್ದಾಗ E2. ಸೊ ದ ರಿಲೇಶನ್ಶಿಪ್ ಕೇಳಿದ್ದಾರೆ. ಹಾಗಾದ್ರೆ ಫಸ್ಟ್ E1 ಗೆ ಬರೆದು ಬಿಡೋಣಂತೆ, ರೈಟ್? ಫಸ್ಟ್ ನೋಡಿ, E1 ಗೆ ಬರೀತೀನಿ. E1 is equal to E0 cell. E0 is taken as it is. 1.1 ಅಂತ ಗೊತ್ತಿದೆ ನಮಗೆ ಡೇನಿಯಲ್ ಸೆಲ್, ಬಟ್ ವಿಲ್ ಟೇಕ್ ಇಟ್ as it is. ಸೊ ಮೈನಸ್ 0.059 ಡಿವೈಡ್ ಬೈ 2 ತಗೋತೀನಿ, ಯಾಕಂದ್ರೆ ಡೇನಿಯಲ್ ಸೆಲ್ಗೆ 2 ಬರ್ತದೆ, ಹೌದಾ? ಲಾಗ್ ಆಫ್, ಇಲ್ಲಿ ನೋಡಿ, Zn2 ಪ್ಲಸ್ ಬೈ Cu2 ಪ್ಲಸ್, Zn2 ಪ್ಲಸ್ ಬೈ Cu2 ಪ್ಲಸ್. ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ. ಸೊ Zn2 ಪ್ಲಸ್ ಅಂತಂದ್ರೆ ಏನಾಗ್ತದೆ ಇಲ್ಲಿ? Zn2 ಪ್ಲಸ್ ನೋಡಿ 0.01 ಕೊಟ್ಟಿದ್ದಾರೆ, 0.01 ಡಿವೈಡ್ ಬೈ 0.01 ಡಿವೈಡ್ ಬೈ 1 ಬಂತು, ಹೌದಾ? 0.01 ಡಿವೈಡ್ ಬೈ 1 ಅಂತಂದ್ರೆ, ಸೊ ವಾಟ್ ಐ ಕ್ಯಾನ್ ಡೂ ಇಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಈಸ್ ಈಕ್ವಲ್ ಟು E0 minus 0.059 divided by 2. So log of this means I can write this as -2. ಬರೀಬೋದಾ? -2 ಹೆಂಗ್ ಬರ್ದಿರಿ ಸರ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, this will be remember 10 to the power -2, ಹೌದಾ? ಯಾಕಂದ್ರೆ 1 ones in this 1 hundreds. sorry this ones this hundreds, 100 10 to the power ಮೇಲೆ ಬಂದಾಗ 10 to the power -2 ಆಯ್ತು. log of 10 to the power -2 is nothing but -2 log 10. -2 log 10 ಅಂದ್ರೆ, ಸೊ -2 ಬಂತು. ಇದನ್ನ ಹೀಗೆ ಇಟ್ಕೊಳ್ಳೋಣಂತೆ, ಹೌದಾ? E2 ನೋಡಿ, ಈಗ E2 is equal to E0 minus 0.059 divided by 2 log of Zn2 plus ಎಷ್ಟಿದೆ? ಇಲ್ಲಿ 1 ಇದೆ, 0.01 ಇದೆ. 1 divided by 0.01 ಅಂದ್ರೆ
10 100 log 100 ಅಂದ್ರೆ 2, so it will be log 100 is equal to 2. So E2 is equal to E naught minus 0.059 divided by 2 into log 100. Log 100 is into 2. ಇಲ್ಲಿ ನೋಡಿ ಇಂಟು 2 ಇದೆ, ಇಲ್ಲಿ ಇಂಟು -2 ಇದೆ. -2 ಅಂದ್ರೆ ಇದೇನಾಗ್ತದೆ, ಇದು E naught plus 0.059 to get cancelled. See, whatever the E naught is there, addition ಆಗ್ತದೆ ಇಲ್ಲಿ ನೋಡಿ E naught minus 0.059 ಆಗ್ತದೆ. ಅಂದ್ರೆ ಎನಿಥಿಂಗ್ ಈಸ್ ದೇರ್ ಸಬ್ಸ್ಟ್ರಾಕ್ಟ್ ಆಗ್ತದೆ. ಸಬ್ಸ್ಟ್ರಾಕ್ಟ್ ಆದ್ಮೇಲೆ ಇದರ ಆನ್ಸರ್ ಕಡಿಮೆನೆ ಬರ್ತದೆ. ಹಾಗಾದ್ರೆ ಸೊ ಆನ್ಸರ್ ಫೈನಲ್ ಏನಾಯ್ತದೆ, E1 is more than E2 ಆಯ್ತಲ್ಲ, E1 more than E2. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. 20 ನೋಡಿ, E naught ವ್ಯಾಲ್ಯೂ ಕೇಳಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕೇಳಿದ್ದಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒನ್ಸ್ ಅಗೇನ್ E is equal to E of cathode minus E of anode. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತದೆ SN ಆಕ್ಸಿಡೈಸ್ ಆಗ್ತಾ ಇದೆ ಅಂತಂದ್ರೆ ಆನೋಡ್, SN is anode, ಇದು ಕ್ಯಾಥೋಡ್. ಓಕೆ, ಸೊ ಅಂತಂದ್ರೆ 0.77 minus of minus 0.14. so answer will be 0.91. so the answer for this question is C. 21 limiting molar conductivity of lambda naught NaBr ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ NaCl KBr and KCl ಕೊಟ್ಟಿದ್ದಾರೆ. ಸೊ lambda naught of NaBr is equal to ಏನ್ ಮಾಡ್ತೀವಿ, Na ಆಡ್ ಆಗಬೇಕು, K ಮೈನಸ್ ಆಗಬೇಕು, Br ಆಡ್ ಆಗಬೇಕು, Cl ಮೈನಸ್ ಆಗಬೇಕು. ಅಂದ್ರೆ ಐ ವಿಲ್ ಟೇಕ್ lambda naught of NaCl ಮೈನಸ್ ಲ್ಯಾಂಬ್ಡಾ ClCl ಪ್ಲಸ್ ಆಗಬೇಕು, NaBr ಕೇಳಿದ್ದಾರೆ ಪ್ಲಸ್ ಆಗಬೇಕು, lambda naught of KBr ಮೈನಸ್ lambda naught of KCl. ರೈಟ್, ಸೊ ಅವಾಗ ಏನಾಗ್ತದೆ ನಮಗೆ lambda naught of Na lambda naught of Br ಆಡ್ ಆಗ್ತದೆ, ClCl ಮೈನಸ್ ಆಗ್ತದೆ, K ಮೈನಸ್ ಆಗ್ತದೆ. ಸೊ ದ ಆನ್ಸರ್ ಬಿಕಮ್ NaCl is 126 plus 152 minus 150. ಆನ್ಸರ್ ಎಷ್ಟು ಬಂತು? ಸೊ ಆಲ್ಮೋಸ್ಟ್ 126 150 ಅಂದ್ರೆ ಡಬಲ್ ಆಯ್ತು, ಮೈನಸ್ 150 ಅಂದ್ರೆ ಆಲ್ಮೋಸ್ಟ್ 128 ಸಮಥಿಂಗ್ ಬಂತ ಆನ್ಸರ್. ಆನ್ಸರ್ ಇಸ್ ಇ. ಕರೆಕ್ಟಾ? 22 ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತಂದ್ರೆ ಮೋರ್ ಡಿಸೋಸಿಯೇಷನ್ ಅಂತಂದ್ರೆ ಸ್ಟ್ರಾಂಗ್ ಆಸಿಡ್. ನೋಡಿ ಹೇಗೆ ಹೋಗ್ತದೆ ಕ್ಯಾಲ್ಕುಲೇಷನ್. ಸ್ಟ್ರಾಂಗ್ ಆಸಿಡ್, ಔಟ್ ಆಫ್ ದಿ ಸ್ಟ್ರಾಂಗ್ ಆಸಿಡ್ ಯಾವ್ದಾಗಾದ್ರೆ, ಸೊ ಫ್ಲೂರೋ ಈಸ್ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಮೈನಸ್ ಇಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತದ. ಸೊ ಇಟ್ ಈಸ್ ಹ್ಯಾವಿಂಗ್ ಮೋರ್ ಸ್ಟ್ರಾಂಗರ್ ಆಸಿಡ್. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ನಾವು ಗಿಬ್ಸ್ ಎನರ್ಜಿ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳಿದ್ದಾರೆ. ರೈಟ್, ಸೊ ಇನ್ ದಿಸ್ ಕೇಸ್ ಡೆಲ್ಟಾ G is equal to minus NF E naught. E naught ಕೇಳಿದ್ದಾರೆ, E is equal to ಡೆಲ್ಟಾ G ಮೈನಸ್, ಈ ಕಡೆ ತಗೋತೀನಿ, ಮೈನಸ್ ಡೆಲ್ಟಾ G ಡಿವೈಡ್ ಬೈ N ಇಂಟು ಎಫ್. ಡೆಲ್ಟಾ G ಕೊಟ್ಟಿದ್ದಾರೆ 966 ಕಿಲೋ ಜೂಲ್. ಸೊ 966 into 10 to the power 3 joule, because here E will be in the volt. So hence remember joule I have to take. N value will calculate 96,500. Simplification will be very easy, but we know we want to NF. N ಎಷ್ಟು ಅಂತ ನೋಡಬೇಕು. N ನೋಡೋದು ಹೇಗೆ ನೋಡಿ, ಇಲ್ಲಿ 2/3 Al2O3 forming 4/3 Al, zero oxidation state. ಇಲ್ಲಿ ಪ್ಲಸ್ 3 ಇದೆ, ಪ್ಲಸ್ 3 2s ಎಷ್ಟಿದೆ ಇಲ್ಲಿ, ಸೊ ಪ್ಲಸ್ 3 2s 6 ಇದೆ, ಹೌದಾ? ಸೊ 2/3 ಇಂಟು ರೈಟ್ 6, 3 ಇಲ್ಲಿ 0 ಬಂದ್ಬಿಡ್ತದೆ, ಅಂದ್ರೆ 3 2s 6, ಸೊ 3 2s 4 ಬಂತು. ಸೊ ಹೆನ್ಸ್ ರಿಮೆಂಬರ್ N is equal to 4. ಅರ್ಥ ಆಯ್ತಾ ಹೇಳಿದ್ದು? 2/3 Al2 ಅಂದ್ರೆ ಪ್ಲಸ್ 3 2 ಇದೆ, 6 ಆಯ್ತು, 6 ತಗೊಂಡೆ, 3 1s 3 2s 6, ಹೆನ್ಸ್ ರಿಮೆಂಬರ್ 4/3 0 ಇದೆ, 6 4 to 0, so 4 will be the answer. So here in this particular case, ಈಗ ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಫೈ ಮಾಡ್ತಾ ಹೋದಾಗ 966,000 ಡಿವೈಡೆಡ್ ಬೈ 4 into 96,500, 0 cancel, 0 cancel. Okay, so in this particular case almost here 9660 960 ಅಂದ್ರೆ 1s ಇದು 10 ಅಂತ ಇಟ್ಕೊಳ್ಳಿ, 10/4 ಅಂದ್ರೆ 2.5 something, 2.5 answer is B. Correct? So easily you will get 24 ನೋಡಿ, ಬಹಳ ಸಿಂಪಲ್ ಇದೆ. ಸೊ lambda naught of NaOAC lambda naught of HCl ಕೊಟ್ಟಿದ್ದಾರೆ.
ಲ್ಯಾಂಬ್ಡಾ ನಾಟ್ ಆಫ್ HOAC ಕ್ಯಾಲ್ಕುಲೇಟ್ ಮಾಡಬೇಕು. ಲ್ಯಾಂಬ್ಡಾ ನಾಟ್ ಆಫ್ HOAC ನಥಿಂಗ್ ಬಟ್ ರಿಮೆಂಬರ್ ಲ್ಯಾಂಬ್ಡಾ ನಾಟ್ ಆಫ್ CH3COOH ಇದು ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಆಫ್ NaOAC ಕೊಟ್ಟಿದ್ದಾರೆ. NaOAC ಅಂತಂದ್ರೆ ಏನು? ಸೊ AC CH3COO Na ಅಂತ ಮೀನಿಂಗ್ ಆಕ್ಚುಲಿ ಇದು. ಸೊ ಲ್ಯಾಂಬ್ಡಾ ನಾಟ್ ಆಫ್ CH3COO Na ಕೊಟ್ಟಿದ್ದಾರೆ. ಸೊ ಪ್ಲಸ್ ನಮ್ಗೆ ಇಲ್ಲಿ ಏನ್ ಬೇಕು? ಸೊ NaCl ಒಂದು ಬೇಕು. HCl ಇದೆ. ಸೊ ಅಂದ್ರೆ ಇದು ಮೈನಸ್ ಲ್ಯಾಂಬ್ಡಾ ನಾಟ್ ಆಫ್ HCl ಬರ್ತದೆ. ನಮ್ಗಿನ್ ಎಡಿಷನ್ ಏನ್ ಬೇಕು ಅಂತಂದ್ರೆ NaCl ಬೇಕು. NaCl. So the answer for this question is C. Last question in this chapter. When same quantity of electricity passed through the solution of silver nitrate and copper sulfate, 0.4 gram of copper is deposited, amount of silver deposited as. So this is, remember, according to equivalent mass, this Faraday's second law of electrolysis. So hence remember, mass of copper divided by mass of silver, equivalent mass of copper divided by equivalent mass of silver. So ಇಲ್ಲಿ amount of silver ಅಂತ ಕೇಳಿದ್ದಾರೆ. So mass of silver they are asking. So mass of copper ಎಷ್ಟು? 0.4 divided by m is equal to equivalent mass of copper ಕೊಟ್ಟಿಲ್ಲ, ಅದು ನೆನ್ಪಿಟ್ಕೋಬೇಕು ನೀವು. ಕಾಪರ್ equivalent mass ನೆನ್ಪಿಟ್ಕೊಳ್ಳಿ 31.75, at least 32 ಅಂತ ನೆನ್ಪಿಟ್ಕೊಳ್ಳಿ, ರೈಟ್. 63.5 ಅಂತ ಬರ್ತದೆ ಅದು ಆಕ್ಚುಲಿ ಲೈಕ್ ದಿಸ್. ಸೊ 32 ಅಂತ ನೆನ್ಪಿಟ್ಕೊಳ್ಳಿ. ಡಿವೈಡ್ ಬೈ ಸಿಲ್ವರ್ ಎಷ್ಟು? 108. ಸೊ 31.75 divided by 108. So m is equal to 108 into 0.4 divided by 32 ಅಂತ ತಗೊಳ್ಳಿ, ರೈಟ್. ಸೊ 32 ಅಂತ ತಗೊಂಡ್ವಿ ಅಂತಂದ್ರೆ 3 2s ಅಥವಾ ಹೀಗೂ ತಗೊಳ್ಬಹುದು ನಾವು. ಇರ್ಲಿ, ಹೀಗೂ ತಗೊಂಡು 30 ಅಂತ ತಗೊಳ್ಳಿ. 30 ಅಂತ ತಗೊಳಿದ್ರೆ 4 3s 9, 3 3s 9. ಸೊ 3.5 ಅಂತ ತಗೋತೀನಿ. 3.5 4 3s 12. So 12 something like in nearest to 12. So 13.5. So 1.35. So the answer for this question is A. So this completes, remember, the whole chapter electrochemistry. ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗೋಣಂತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.